ಆಕ್ಚುಲಿ ನನಗೊಂದು ತುಂಬ ಖುಷಿಯಾದಂಥ ಒಂದು ಕತೆ ಬರೆದಿದೆ. ನನಗೆ ತುಂಬ ಖುಷಿಯಾದಂಥ ಒಂದು ಕತೆ ವಿಭಿನ್ನವಾಗಿರುತ್ತೆ. ಅದನ್ನು ತುಂಬ ಡಿಸ್ಕಷನ್ ನಡೀತಾರೆ ಎಲ್ಲ ಟೆಕ್ನಿಷಿಯನ್ ಜೊತೆಗೆ, ಸ್ಟುಡಿಯೋಸ್ ಜೊತೆಗೆ. ಆ್ಯಂಡ್ ಐ ವಾಂಟ್ ಟು ಡೂ ಅ ವೆರಿ ವಾರ್ಮ್ ಫಿಲ್ಮ್. ಮೈ ಕೈಂಡ್ ಆಫ್ ಫಿಲ್ಮ್ ಐ ವಾಂಟ್ ಟು ಡೂ. ಸೊ ಪ್ಲಾನಿಂಗ್ ಆ್ಯಂಡ್ getting it. I like the way you comfortable ಮಾಡ್ಕೊಳ್ತಾರೆ. ಸರ್, ನೀವು ಹೇಳಿದ್ರಿ ರಾಜಕೀಯಕ್ಕೆ ಬರ್ಬೋದು ನಾನು ಅಂತ ಹೇಳ್ಬಿಟ್ಟು ಯಾವುದಾದ್ರೂ ವಿಷಯ ನೋಡಿದಾಗ ಅದರ ಚಾನಲ್ ನೋಡಿದಾಗ ನನಗೆ ರಾಜಕೀಯಕ್ಕೆ ಬರಬೇಕು ಅಂತ ಅನಿಸುತ್ತೆ ಅಂತ ಹೇಳಿದ್ರಿ. ಸೊ ಅಕಸ್ಮಾತ್ ನೀವು ರಾಜಕೀಯಕ್ಕೆ ಬಂದರೆ ನೀವು ಚೇಂಜ್ ಆಗ್ತಿರೋ ನೀವು ರಾಜಕೀಯ ಚೇಂಜ್ ಮಾಡ್ತಾರೋ ಗೊತ್ತಿಲ್ಲ. ಯಾಕಂದ್ರೆ ಇಲ್ಲಿವರೆಗೂ ಬಂದಿರೋರೆಲ್ಲ ಅವರ ರಾಜಕೀಯದೊಳಗಡೆ ಹೊರಟೋಗ್ತಿದ್ದಾರೆ. ಸೊ ನೀವೇನಾದ್ರು ಬಂದರೆ ಇದೊಂದು ಇಶ್ಯೂ ಮೇಲೆ ಒಂದು ನೆಟ್ಟು ಓಟನ್ನ ಟೈಟ್ ಮಾಡ್ತೀನಿ ಅಂತಂದ್ರೆ ಯಾವ ಒಂದು ವಿಷಯ ನೋಡಿದಾಗ ನಿಮಗೆ ರಾಜಕೀಯಕ್ಕೆ ಬರಬೇಕು ಅಂತ ಅನಿಸುತ್ತೆ? ಇವಾಗ ಹೇಳಿದ್ರಲ್ಲ ಹೋಗೋಲ್ಲ ಚೇಂಜ್ ಆಗ್ತಾ ಇರಲ್ಲ, ಚೇಂಜ್ ಆಗ್ತಿದ್ದಂತೆ ನಾನು ಟೇಕ್ ಮಾಡ್ತೀನಿ ಫಸ್ಟ್. ಅದು ಬಿಟ್ಟು ಇನ್ನೊಂದು ನೀವು ಏನು ಲಿಂಕ್ ಕೊಡ್ತಾ ಇದ್ರೆ ಅವಾಗಿನ ಕೆ ಸಾಹೇಬರಿಗೆ ಹೌದೌದು ಅವ್ರ ಬಗ್ಗೆ ಹೇಳಿದ್ದೀವಿ. ನಟ್ಟು ಬೋಲ್ಡ್ ಸರ್ ಹೇಳಿದ್ದೀನಿ. ಈಗ ನಟ್ಟು ಬೋಲ್ಡ್ ಅಂದ್ರೆ ಅವರೊಬ್ಬರೇ ಬರೋದು ಪ್ರಸಿದ್ಧವಾಗಿ. ನೀವು ಕೇಳಿದ್ರೆ ಡೈರೆಕ್ಟ್ ಕೇಳಿಲ್ಲ, ಬೇರೆ ಕೇಳ್ಬೋದಿತ್ತು. ನೀವು ನಟ್ಟು ಬೋಲ್ಡ್ ಯಾಕೆ ಕೇಳಿದ್ರಿ? ಯಾರು ಹೇಳಾಗಿಲ್ಲ ಮತ್ತೆ ಕೇಳಿ ಡಿ ಕೆ ಸಾಹೇಬರು ಏನಿಲ್ಲ ಇದರಲ್ಲಿ. ಇದರೆಲ್ಲ ಕಿತಾಪತಿಗಳು ಸಾಧು ಕೊಟ್ಟಿರೋರು. ಓಕೆ, ಸಾಧು ಕೊಟ್ಟಿಲ್ಲ ಅವರು. ಆಮೇಲೆ ಕುತ್ಕೊಂಡು ಹೇಳ್ತಾರೆ ಎಲ್ಲಾದ್ರೂ ಬಂದ್ರೆ ನಾನು ಹಿಂಗ್ ಮೇಂಟೈನ್ ಮಾಡಿ ಯಾರನ್ನ ಸೆಕ್ಯೂರಿಟಿ ಕೊಡಲಿ ಅಂತ. ಇದು ಹೋಗಿ ಅವ್ರಿಗೆ ಹೇಳ್ಬೇಕಾರೆ ಅಷ್ಟೇ. ಅಲ್ಲಿ ಬಂದು ಅವ್ರು ಹೇಳಿದಾಗ ಸೈಲೆಂಟಾಗಿ ನಿಂತ್ಕೊಂಡ್ರು, ಕೇಳಿಸ್ಕೊತಾ ಇರ್ತಾರೆ. ಸಾಧು ನೋಡ್ತಾ ಇರ್ತಾರೆ. ಇದು ಕಿತಾಪತಿ ಸಾಧು, ಬೇರೆ ಯಾರ್ದು ಅಲ್ಲ. ಇಂಡಸ್ಟ್ರಿ ಯಾರಿಗೆ ವೈಯಕ್ತಿಕವಾಗಿ ಕಲ್ತಿದ್ದಾರೆ ಎಲ್ಲರೂ ಹೋಗಿದ್ದಾರೆ. ಸರಿಯಕ್ಕಾಗದೆ ಅವರು ಯಾರು ಕೊಡ್ತಾರೆ? ಬರೋಕ್ಕಾಗಿಲ್ಲ ಕೆಲವರಿಗೆ. ಇನ್ನು ಕೆಲವರು ದೊಡ್ಡ ಲೈನ್ಗಳು ಹೇಳಿದ್ರು, ಪರವಾಗಿಲ್ಲ, ತಪ್ಪೇನಿಲ್ಲ, ಕೂತಿರ್ಬೇಕಷ್ಟೇ. ಪಾಪ ಸಾಧುವು ತಪ್ಪೇನಿಲ್ಲ, ಅವ್ರು ಇರೋದೇ ಇಲ್ಲ, ತಮಾಷೆ ಮಾಡ್ಕೊಂಡಿರ್ತಾರೆ. ತಮಾಷೆ ಮಾಡ್ಕೊಂಡಿದ್ದಾರೆ, ಅದು ಸೀರಿಯಸ್ ಆಗ್ತಿದೆ ಅಷ್ಟೇ. ಥ್ಯಾಂಕ್ ಯು ಫ್ರೆಂಡ್ಸ್ತಾ ಇದ್ದೀನಿ. ಮೇಂಟೆನೆನ್ಸ್ ಕಷ್ಟ ಆಗ್ತಲ್ಲ, ಅವರಿಗೆ ತಲೆ ತುರಿಸುವಂತ ಇಲ್ಲ, ಎಲ್ಲರೂ ಒಳಗೆ ಹೋಗಲ್ಲ. ಅದೇ ಅವ್ರಿಗೆ ಅನ್ಕೊಳ್ತಾರೆ ಅಂಕಿನ ವರ್ಷ ಇದೆ ಇದು. ಬಟ್ ಒಂದು ಖುಷಿ ಏನಂದ್ರೆ ಪದೇ ಅನ್ಕೋಬೇಕಾಗಿಲ್ಲ. ಇದು ಸೆಟ್ ಆದರೆ ಚೆನ್ನಾಗಿರುತ್ತೆ. ಬಟ್ ಆನ್ ಸ್ಕ್ರೀನ್ ಎನಿಥಿಂಗ್ ನೆಗೆಟಿವ್ ಇದು ಮಾಡಿಸ್ಕೊಳ್ಳೋದು ಇರಲ್ಲ. ನೀವು ಹೇಳ್ತಾರೆ ಮೇಂಟೈನ್ ಇಟ್ಟು ನೆಕ್ಸ್ಟ್ ಬಂದಾಗ ಸರ್ ಮುಂದೆ ಇರೋದಿಲ್ಲ ಸರ್ ಅಷ್ಟೇ ಬರ್ತೀರ ಹಾಗಾಗಿ ನೋ 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 ದಿಸ್ ಇಸ್ ಸೆಟಪ್ ಒನ್ಸ್ ಅಂಡ್ ಫಾರ್ ಆಲ್. ಸರ್, ಪ್ರತಿ ವರ್ಷ ಟಿಪ್ಪು ಬರ್ತಾರೆ ಬಂದಾಗ ನೀವು ಅಷ್ಟು ಸಂಬಂಧಿಸಿದ ಪ್ಯಾರೆಂಟ್ಸ್ ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು ಅಷ್ಟೊಂದು ಖುಷಿ ಪಡುತ್ತೆ, ಕುತೂಹಲ ಇರುತ್ತೆ. ಆದರೆ ನಿಮ್ಮ ಬದುಕಲ್ಲಿ ಹಲವು ವರ್ಷಗಳು ಬಂದೋಗಿಲ್ಲ ದಿನ. ಆದರೆ ನಿಮಗೆ ಬೆಸ್ಟ್ ಗಿಫ್ಟ್ ಅಮ್ಮ ಕೊಟ್ಟಿರೋದಾಗಿರ್ಬೋದು ಅಥವಾ ಪ್ರಿಯಾ ಫಸ್ಟ್ ಮೂಮೆಂಟು ನನ್ನ ಫ್ಯಾಮಿಲಿ ಆಗಲಿ, ನನ್ನ ಸಹೋದರ ಆಗಲಿ, ಅಣ್ಣ ತಮ್ಮ ಬಂಧು ಬಾಂಧವ ಯಾರು ಇಲ್ಲೇ ಒಬ್ಬ ವ್ಯಕ್ತಿ ಗೇಟನ್ನು ಫಸ್ಟ್ ಬರ್ತಾರೆ. ಒಂದು 4-5 ಜನ ಸೇರ್ತಾರೆ. ಯಾರಪ್ಪ ನೀವು ಅದನ್ನು ಸಿನಿಮಾ ನೋಡಿದೆ ಸರ್, ಹುಟ್ಟಹಬ್ಬದ ವಿಶೇಷ ಆಗ್ತದೆ, ನೀವು ಈ ಸಂದರ್ಭದಲ್ಲಿ ನೀವು ನಾವು ವಿಶ್ ಮಾಡೋದು ಅಂತ ಮೊದಲನೇ ಹೇಳ್ತಾರೆ ಫ್ಯಾಮಿಲಿಗಳು. ಅದೇ ನನ್ನ ಮೊದಲನೇ ಅವರೆಲ್ಲ ಇಲ್ಲೇ ಎಲ್ಲರಿದ್ದಾರೆ ಹುಡುಗರು. ಅದೇ ನನ್ನ ಮೊದಲನೇ ಸ್ಪೆಷಲ್ ಗಿಫ್ಟ್. ಬಿಕಾಸ್ ಫ್ಯಾಮಿಲಿ ಅಂದಮೇಲೆ ಎಲ್ಲರೂ ಸೆಲೆಬ್ರೇಟ್ ಮಾಡೇ ಮಾಡ್ತಾರೆ, ಗಿಫ್ಟ್ಗಳು ಬರ್ತಾನೆ ಇರ್ತಾರೆ. ಯಾರು ಸಂಬಂಧ ಇದ್ದಿರೋ ವಿಶ್ ಮಾಡೋದಿಲ್ಲ ಫಸ್ಟ್ ಟೈಮ್. ದಟ್ ಇಸ್ ದ ಬಿಗ್ಗೆಸ್ಟ್ ಫಸ್ಟ್ ಬೆಸ್ಟ್ ಗಿಫ್ಟ್ ಐ ಎವರ್ ಗಾಟ್.